ಮಹಾಲಕ್ಷ್ಮಿಗೆ ಇಷ್ಟವಾದ ಪುಟಾಣಿಯಿಂದ ಮಾಡಿರುವಂಥ ತಂಬಿಟ್ಟು. ಮಹಾಲಕ್ಷ್ಮಿ ಗೌರಿ ರೂಪದಲ್ಲಿ ಬಂದು ನಾವು ಮಾಡಿರುವಂಥ ಈ ಪುಟಾಣಿ ತಂಬಿಟ್ಟನ್ನು ತುಂಬ ಖುಷಿಯಾಗಿ ಸ್ವೀಕಾರ ಮಾಡ್ತಾಳೆ. ಸ್ನೇಹಿತರೆ ನಮಸ್ಕಾರ, ಸ್ವಾಗತ ನಮ್ಮ ಕೈರುಚಿ ಚಾನಲ್ಗೆ. ನಾನಿವತ್ತು ಮಹಾಲಕ್ಷ್ಮಿಗೆ ತಂಬಿಟ್ಟಿನಿಂದ ವಿಶೇಷವಾಗಿ ಮಂಗಳಾರತಿಯನ್ನು ಕೂಡ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಪುಟಾಣಿಯನ್ನು ತೊಗೊಂಡಿದ್ದೀನಿ. ಈ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪುಟಾಣಿಯಿಂದ ಮಾಡಿರುವಂಥ ತಂಬಿಟ್ಟು ತುಂಬ ನೈವೇದ್ಯಕ್ಕೆ ವಿಶೇಷವಾದ ಪ್ರಸಾದ ಅಂತಲೇ ಹೇಳ್ಬೋದು. ಒಂದು ಮಿಕ್ಸಿ ಜಾರ್ನ ತೊಗೊಳ್ಳಿ. 1 ಕಪ್ ಆಗುವಷ್ಟು ನಾನಿಲ್ಲಿ ಪುಟಾಣಿಯನ್ನು ತೊಗೊಂಡು ಅದನ್ನು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಒಂದು ಸಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ನೆಕ್ಸ್ಟ್ ನಾನೀಗ ಅದಕ್ಕೆ 2 ಫ್ಲೇವರ್ಗೆ ಅಂತೇಳಿ 2 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ತಂಬಿಟ್ಟನ್ನು ಮಾಡೋದು ಸರಳ ಮತ್ತು ಅತಿ ಸುಲಭ. ನೋಡಿ, ನಾನೀಗ ಸಣ್ಣದಾಗಿ ಪೌಡರ್ನ ಮಾಡ್ಕೊಂಡು ಬಂದಿದ್ದೀನಿ. ನೀವು ನೋಡ್ತಿರ್ಬೋದು. ಸಾಮಾನ್ಯವಾಗಿ ನಾವು ದೇವರಿಗೆ ನೈವೇದ್ಯ ಮಾಡ್ತೀವಿ ಅಂದರೆ, ಪ್ರಸಾದವನ್ನು ತಯಾರು ಮಾಡ್ತೀವಿ ಅಂದರೆ ದೇವರಿಗೆ ನೈವೇದ್ಯ ಮಾಡುವಂತಹ ತಟ್ಟೆಯಲ್ಲೇ ತೆಗಿಬೇಕಾಗುತ್ತೆ. ನಾವು ಕೆಲವೊಂದು ಸಲ ಏನು ಮಾಡ್ತೀವಿ ಅಂದರೆ, ನಾನ್ ವೆಜ್ ಆಗಲಿ ಊಟ ಮಾಡಿರ್ತೀವಿ ಪ್ಲೇಟ್ಸ್ಗಳಲ್ಲಿ, ಆ ಥರ ಆಗುತ್ತೆ. ನಾವು ದೇವರ ನೈವೇದ್ಯಕ್ಕೆ ಮಾಡುವಂಥ ಪ್ರಸಾದವಾಗಿರೋದ್ರಿಂದ ಸಾಧ್ಯ ಆದಷ್ಟು ನೀವು ದೇವರಿಗೆ ನೈವೇದ್ಯ ಮಾಡುವಂಥ ಪ್ಲೇಟ್ನಲ್ಲೇ ತೆಗಿಯೋದು ತುಂಬ ಒಳ್ಳೆಯದು. ನೋಡಿ, ನಾನೀಗ ಪೌಡರ್ನ ಮಾಡಿರುವಂಥದ್ದು ಉರಿಗಡ್ಲಿಂದ ಪೌಡರ್ನ ಮಾಡಿರ್ತೀನಲ್ವ, ಅದನ್ನು ನಾನೀಗ ಒಂದು ಬೆಳ್ಳಿ ತಟ್ಟೆಯಲ್ಲಿ ತೆಗಿತಾ ಇದ್ದೀನಿ. ಇಲ್ಲ ಅನ್ನೋರು ಮನೇಲಿ ದೇವರಿಗೆ ನೈವೇದ್ಯ ಮಾಡುವಂಥ ಸಪ್ರೇಟಾಗಿ ನೀವು ಪ್ಲೇಟ್ಸ್ ಇಟ್ಟಿರ್ತೀರಲ್ವ, ಅದರಲ್ಲೇ ತೆಗೆದುಕೊಳ್ಬೇಕು. ಈಗ ಚೆನ್ನಾಗಿ ನಾನು ಸಣ್ಣದಾಗಿ ಪೌಡರ್ನ ಮಾಡಿಕೊಂಡು ಈ ಬೆಳ್ಳಿ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಪೌಡರ್ನ ಮಾಡ್ಕೊಂಡಿದ್ದೀನಿ ಅಂತ. ಸ್ನೇಹಿತರೆ, ಈಗ ಇದನ್ನ ಸೈಡಲ್ಲಿಡಿ. ನೆಕ್ಸ್ಟ್ ನಾನೀಗ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ. ನಾನು ಯಾವುದೇ ರೀತಿ ಈಗ ತುಪ್ಪವನ್ನು ಹಾಕ್ತಾಯಿಲ್ಲ, ಬರೀ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ತೊಗೊಳ್ತಾ ಇದ್ದೀನಿ. ಬಿಳಿ ಎಳ್ಳನ್ನು ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು, ನೀವು ಬೇಕಿದ್ರೆ ಕರಿ ಎಳ್ಳು ಕೂಡ ತೊಗೊಳ್ಬೋದು. ಚೆನ್ನಾಗಿ ನಾನು ಬಿಳಿ ಎಳ್ಳನ್ನು ಈಗ ಹುರಿದ್ಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಚಟಪಟ ಅಂತ ಸಿಟಿಬೇಕು. ಅಲ್ಲಿ ತನಕ ಸ್ವಲ್ಪ ಚೆನ್ನಾಗಿ ನೀವು ರೋಸ್ಟ್ ಮಾಡ್ಕೊಳ್ಳಿ. ಲಕ್ಷ್ಮಿಗೆ ದುಬಾರಿ ಬೆಲೆ ಡ್ರೈ ಫ್ರೂಟ್ಸ್ನ ತಂದು ನಾವು ನೈವೇದ್ಯ ಮಾಡಬೇಕಂತ ಖಂಡಿತವಾಗ್ಲೂ ಇಲ್ಲ. ನಮ್ಮ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ನಾವು ತುಂಬಾ ವಿಶೇಷವಾಗಿ ಈ ಉರಿಗಡಲೆ ತಂಬಿಟ್ಟನ್ನು ಮಾಡ್ಬೋದು. ವಿಶೇಷವಾಗಿ ಎಳ್ಳನ್ನು ಬೆರೆಸಿದ್ರೆ ನೈವೇದ್ಯ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ನೋಡಿ, ನಾನೀಗ ಒಂದು 2ರಿಂದ 3 ನಿಮಿಷ ಎಳ್ಳನ್ನು ಚೆನ್ನಾಗಿ ಈ ಥರ ಗರಿಯಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ನಾವು ಮೊದಲಿಗೆ ಬೆಳ್ಳಿ ತಟ್ಟೆಯಲ್ಲಿ ಉರಿಗಡಲೆ ಪೌಡರನ್ನು ತೆಗೆದುಕೊಂಡಿರ್ತೀವಲ್ವ, ಅದರಲ್ಲೇ ಹಾಕ್ಕೊಳ್ಬೇಕು. ನಂತರ ನಾನು ಇದಕ್ಕೆ ಅದೇ ಪ್ಯಾನ್ಗೆ ಮೊದಲಿಗೆ ನಾನು ಯಾವುದೇ ರೀತಿ ತುಪ್ಪವನ್ನು ಹಾಕಿ ರೋಸ್ಟ್ ಮಾಡ್ಕೊಂಡಿಲ್ಲ. ಜಸ್ಟ್ ನಾನು ಒಣ ಕೊಬ್ಬರಿನ ತುರಿದ್ಕೊಂಡು ತೊಗೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಒಣ ಕೊಬ್ಬರಿನ ತುರಿದ್ಕೊಳ್ಳೆ ತೊಗೊಳ್ಳಿನಿ. ಯಾವುದೇ ರೀತಿ ಅಂಗಡಿಯಿಂದ ತಂದಿರುವಂಥ ಫ್ರೆಶ್ ಕೊಕೊನಟ್ ಪೌಡರ್ ಇದ್ದರೆ ಅದು ನೈವೇದ್ಯಕ್ಕೆ ಅಷ್ಟು ಸರಿ ಅನಿಸೋದಿಲ್ಲ. ನಾರ್ಮಲಾಗಿ ಮನೇಲಿ ಸಿಗೋಂಥ ಕೊಬ್ಬರಿ ಬಟ್ಲದಿಂದ ಈ ಥರ ಚೆನ್ನಾಗಿ ಕೊಬ್ಬರಿನ ತುರಿದ್ಕೊಂಡು ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಹುರ್ಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ಇದು ಮಾಡೋದು ತುಂಬಾ ಸುಲಭ ಹಾಗೂ ವರಮಹಾಲಕ್ಷ್ಮಿಗೆ ವಿಶೇಷವಾದ ನೈವೇದ್ಯ ಅಂತಲೇ ಹೇಳ್ಬೋದು. ತಂಬಿಟ್ಟು ಮಾಡೋದು ಕೆಲವರಿಗೆ ಕಷ್ಟ ಅನಿಸುತ್ತೆ, ಆದರೆ ನಾನು ಮಾಡಿರೋ ಈ ವಿಧಾನದಲ್ಲಿ ನೀವು ತುಂಬ ವಿಶೇಷವಾಗಿ ಮಂಗಳಾರತಿಯನ್ನು ಕೂಡ ಮಾಡ್ಬೋದು. ಅದೇ ಪ್ಲೇಟ್ಗೆ ನಾನು ಈಗ ಇದನ್ನು ರೋಸ್ಟ್ ಮಾಡಿರೋ ಕೊಬ್ಬರಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿ ಗಸಗಸೆ ಬೇಡ, ಜಾಸ್ತಿ ತುಪ್ಪ ಬೇಡ, ಹಾಲು ಬೇಡ. ನಮಗೆ ಒಂದು 3ರಿಂದ 4 ಸಾಮಗ್ರಿಗಳು ಇದ್ದರೆ ಸಾಕು. ವಿಶೇಷವಾಗಿ ನಾವು ವರಮಹಾಲಕ್ಷ್ಮಿಗೆ ಈ ತಂಬಿಟ್ಟಿನಿಂದ ಮಂಗಳಾರತಿ ಮಾಡಿದರೆ ತುಂಬ ಒಳ್ಳೆಯದು. ತುಂಬ ನಮಗೆ ಪಾಸಿಟಿವ್ ಎನರ್ಜಿ ಕೂಡ ಸಿಗುತ್ತೆ ಈ ಥರ ನಾವು ತಂಬಿಟ್ಟಿನಿಂದ ವಿಶೇಷವಾಗಿ ಮಂಗಳಾರತಿನ ಮಾಡೋದ್ರಿಂದ. ಸ್ನೇಹಿತರೆ, ಎಲ್ಲ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನಾನು ನಿಮಗೆ ತೋರಿಸ್ತಿದ್ದೀನಲ್ವ, ಈ ಪ್ಲೇಟಲ್ಲೇ ಬೆಳ್ಳಿ ತಟ್ಟೆಲ್ಲೇ ನನಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದನ್ನ ಸೈಡಲ್ಲಿಡಿ. ನೆಕ್ಸ್ಟ್ ನಾನು ಅದೇ ಪ್ಯಾನ್ಗೆ ಈಗ ನಾನು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಯಾವುದಕ್ಕೂ ತುಪ್ಪನ ಆ್ಯಡ್ ಮಾಡಿಲ್ಲ. ನಮಗೆ ಚೆನ್ನಾಗಿ ಬೆಲ್ಲವನ್ನು ಕರಗಿಸ್ಕೊಳ್ಳಿಕ್ಕೆ ಮಾತ್ರ ನಾನು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಯಾವ ಕಪ್ಪಳತೆಯಿಂದ ನಾನು ಉರಿಗಡಲೆನ ತೊಗೊಂಡಿದ್ದೀನೋ ಅದೇ ಕಪ್ಪಳತೆಯಿಂದ 1 ಕಪ್ ಆಗುವಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ತುಪ್ಪದಲ್ಲಿ ಇದನ್ನು ಕರಗಿಸ್ಕೊಳ್ಬೇಕಾಗುತ್ತೆ. ಯಾವುದೇ ರೀತಿ ನೀರನ್ನು ಹಾಕೋದು ಬೇಡ. ಲಕ್ಷ್ಮಿಗೆ ನಾವು ತುಂಬ ಚೆನ್ನಾಗಿ ತುಪ್ಪದಲ್ಲೇ ಚೆನ್ನಾಗಿ ವಿಶೇಷವಾಗಿ ನೈವೇದ್ಯಕ್ಕೆ ಪ್ರಸಾದವನ್ನು ತಯಾರು ಮಾಡೋಣ. ನೋಡಿ, ಈಗ ಚೆನ್ನಾಗಿ ಬೆಲ್ಲವನ್ನು ಲೋ ಫ್ಲೇಮಲ್ಲಿಟ್ಟು ನಿಧಾನವಾಗಿ ಮಿಕ್ಸ್ ಮಾಡ್ತಾ ಬೆಲ್ಲ ಕೂಡ ಕರಗುತ್ತೆ. ಅದು ಚೆನ್ನಾಗಿ ಕುದಿ ಬರಬೇಕಂದ್ರೆ ಬುರುಗ್ ಥರ ಬರಬೇಕು. ಯಾವುದೇ ರೀತಿ ನಾವು ಇದಕ್ಕೆ ಪಾಕವನ್ನು ಮಾಡೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಜಾಸ್ತಿ ಸಮಯ ಕೂಡ ಬೇಡ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಡ. ಗ್ಯಾಸನ್ನು ನೀವು ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಮಿಕ್ಸ್ ಮಾಡ್ತಾ ಬೆಲ್ಲ ಚೆನ್ನಾಗಿ ಈ ಥರ ಉಕ್ಕು ಬರಬೇಕು. ನೀವು ನೋಡ್ತಿರ್ಬೋದು, ಈಗ ಚೆನ್ನಾಗಿ ಉಕ್ಕು ಬಂದಿದೆ. ನಾನು ಯಾವುದೇ ರೀತಿ ನೀರನ್ನು ಕೂಡ ಆ್ಯಡ್ ಮಾಡಿಲ್ಲ, ಬರೀ ತುಪ್ಪದಲ್ಲೇ ಚೆನ್ನಾಗಿ ನಾನು ಮೆಲ್ಟ್ ಮಾಡ್ಕೊಂಡಿದ್ದೀನಿ. ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ನಾವೀಗ ಬೆಳ್ಳಿ ತಟ್ಟೆಯಲ್ಲಿರುವಂಥದ್ದನ್ನ ಚೆನ್ನಾಗಿ ನನಗೊಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ನಾನು ಬೆಲ್ಲದ ಪಾಕವನ್ನು
ಶೋಧಿಸ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ಮೊದಲಿಗೆ ಸ್ವಲ್ಪನೇ ಹಾಕ್ಕೊಳ್ಳಿ, ಯಾಕೆಂದರೆ ಉರಿಗಡಲೆಗೆ ನಾವು ಬೆಲ್ಲದ ಪಾಕವನ್ನು ಹಾಕಿದಾಗ ಅದು ಬೇಗ ಗಟ್ಟಿಯಾಗಿಬಿಡುತ್ತೆ. ಆ ಕಾರಣಕ್ಕಾಗಿ ನಾನೇನು ಮಾಡಿದ್ದೀನಿ ಅಂದರೆ, ಒಂದು 3/4% ಆಗೋಷ್ಟು ಪಾಕವನ್ನು ಮೊದಲಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಂತರ ಮಿಕ್ಕಿರುವಂತಹ ಬೆಲ್ಲದ ಪಾಕವನ್ನು ಇನ್ನೂ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕೈ ಬಿಡದ ಹಾಗೆ 1 ನಿಮಿಷ ಮಿಕ್ಸ್ ಮಾಡಿಕೊಂಡು, ನಂತರ ನನಗೆ ಬೇಕಾದಂಥ ಶೇಪಲ್ಲಿ, ಅಂದರೆ ಮಂಗಳಾರತಿಗೆ ಮಾಡುವಂಥದ್ದೇ ಶೇಪ್ ಬೇರೆ, ನೈವೇದ್ಯಕ್ಕೆ ಮಾಡುವಂಥ ಶೇಪೇ ಬೇರೆ. ನಾನೀಗ ಮೊದಲು ನೈವೇದ್ಯಕ್ಕೆ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾರ್ಮಲಾಗಿ ಉಂಡೆ ಯಾವ ರೀತಿ ಮಾಡ್ತೀವೋ ಆ ರೀತಿ ಮಾಡಿ, ಸೆಂಟ್ರಲ್ಲಿ ಸ್ವಲ್ಪ ಒಂದು ಬೆರಳ ಅಚ್ಚಿನಿಂದ ಈ ಥರ ಪ್ರೆಸ್ ಮಾಡಿದರೆ ಸಾಕು. ಇಷ್ಟೇ ಸ್ನೇಹಿತರೆ. ಯಾವುದೇ ರೀತಿ ನೀವು ಸ್ವೀಟ್ ಶೇಪಲ್ಲಿ ಮಾಡೋದು ಬೇಡ. ಸಿಂಪಲ್ಲಾಗಿ ಈ ಥರ ತಂಬಿಟ್ಟಂದರೆ ಸ್ವಲ್ಪ ರೌಂಡ್ ಶೇಪಲ್ಲಿ ಇರಬೇಕು, ಸೆಂಟ್ರಲ್ಲಿ ಸ್ವಲ್ಪ ಗ್ಯಾಪ್ ಇರಬೇಕಷ್ಟೆ. ಈಗ ಬಾದುಷಾ ಮಾಡ್ತೀರಲ್ವ, ಆ ಥರ ಇರಬೇಕು. ನೋಡಿ, ಬೇಗ ಗಟ್ಟಿ ಆಗ್ತಾ ಬರುತ್ತೆ. ಕೈಗೆ ಸ್ವಲ್ಪ ತುಪ್ಪವನ್ನು ಹಚ್ಕೊಂಡು ಈ ರೀತಿ ತಂಬಿಟ್ಟನ್ನು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಅದು ಕ್ರ್ಯಾಕ್ಸ್ ಆದರೂ ಪರವಾಗಿಲ್ಲ, ತಂಬಿಟ್ಟು ಅಂದರೆ ಇದೇ ಥರ ಬರುತ್ತೆ. ಈಗ ನೋಡಿ, ನಾನಿಷ್ಟು ಚೆನ್ನಾಗಿ ನನಗೆ ತಂಬಿಟ್ಟನ್ನು ಮಾಡ್ಕೊಂಡಿದ್ದೀನಿ. ತಂಬಿಟ್ಟನ್ನು ಮಾಡಿಕೊಂಡು ಸೈಡಲ್ಲಿಟ್ಟು, ನೆಕ್ಸ್ಟ್ ನಾನು ಒಂದು ಬೆಳ್ಳಿ ತಟ್ಟೆ ಏನು ಮಾಡ್ಕೊಂಡಿದ್ದೀನಿ ಅಂದರೆ, ಒಂದು 7ರಿಂದ 8 ತಂಬಿಟ್ಟು ಮಾಡ್ಕೊಂಡಿದ್ದೀನಿ. ಒಂದು 5 ಮಂಗಳಾರತಿ ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ ಮಂಗಳಾರತಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೆ. ಈ ಥರ ಇದು ನಮ್ಮ ದೀಪ ಯಾವ ಥರ ಇರುತ್ತೋ, ಬಟ್ಲು ಥರ ಇರುತ್ತಲ್ವ, ಆ ಥರ ಮಾಡ್ಕೊಳ್ಬೇಕು. ಸಿಂಪಲಾಗಿ ಸಣ್ಣ ಸೈಜಲ್ಲಿ ಒಂದು ಬತ್ತಿ ಇಡಿಸುವಷ್ಟು ಜಾಗವನ್ನು ಸೆಂಟ್ರಲ್ಲಿ ಬಿಟ್ಟು ಒಂದು 5 ಮಂಗಳಾರತಿನ ಮಾಡ್ಕೊಳ್ಬೇಕು. ವಿಶೇಷವಾಗಿ ನಾವು ಈ ರೀತಿ ಮಂಗಳಾರತಿಯನ್ನು ಮಾಡೋದ್ರಿಂದ ವರಮಹಾಲಕ್ಷ್ಮಿಗೆ ತುಂಬ ಇಷ್ಟವಾಗುತ್ತೆ, ಹಾಗೂ ಪ್ರಿಯವಾದ ಮಂಗಳಾರತಿ ಅಂತಲೇ ಹೇಳ್ಬೋದು. ತಂಬಿಟ್ಟಿನ ಮಂಗಳಾರತಿ. ಈಗ ನಾನು ಸೆಂಟ್ರಲ್ಲಿ ಮಂಗಳಾರತಿಯನ್ನು ಮಾಡುವಂಥ ತಂಬಿಟ್ಟನ್ನು ಇಟ್ಟಿದ್ದೀನಿ. ಸುತ್ತಲೂ ನೈವೇದ್ಯಕ್ಕೆ ಮಾಡುವಂಥ ತಂಬಿಟ್ಟನ್ನು ಇಟ್ಕೊಂಡಿದ್ದೀನಿ. ಮೊದಲಿಗೆ ನೀವು 5 ಮಂಗಳಾರತಿಗೆ ಮಾಡೋಂಥ ತಂಬಿಟ್ಟನ್ನು ಮಾಡ್ಕೊಂಬಿಡಿ. ಉಳುಕಿದಂತಹದ್ದು 5 ನೀವು ನೈವೇದ್ಯಕ್ಕೆ ಮಾಡುವಂಥ ತಂಬಿಟ್ಟನ್ನು ಮಾಡ್ಕೊಂಬಿಡಿ. ನೋಡಿ, ಈಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಬೇರೆ ಪ್ಲೇಟಲ್ಲಿ ನೈವೇದ್ಯಕ್ಕೆ ಸೈಡ್ಗೆ ತೆಗೆದುಕೊಂಡು ಇಟ್ಕೊಂಡಿದ್ದೀನಿ. ಈಗ ಈ ಥರ ಬತ್ತಿಯನ್ನು ತೊಗೊಂಡಿದ್ದೀನಿ. ಈ ಥರ ಬತ್ತಿ ಮನೆಯಲ್ಲೇ ನಮ್ಮ ಅಜ್ಜಿ ಕೂಡ ಮಾಡಿಕೊಡ್ತಾರೆ, ನಾನು ಯಾವುದೇ ರೀತಿ ಹೊರಗಡೆಯಿಂದ ತಂದಿಲ್ಲ. ಈಗ ನಾನು ಬತ್ತಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಸ್ವಲ್ಪ ತುಪ್ಪವನ್ನು, ನಾರ್ಮಲಾಗಿ ನೀವು ಎಣ್ಣೆಲಾದರೂ ಹಾಕಿ ನೈವೇದ್ಯಕ್ಕೆ ಮಂಗಳಾರತಿಗೆ ಮಾಡ್ಬೋದು, ತುಪ್ಪವನ್ನು ಹಾಕಿ ಮಾಡ್ಬೋದು. ನಾನೀಗ ದೇವರ ನೈವೇದ್ಯಕ್ಕೆ, ಮಹಾಲಕ್ಷ್ಮಿ ನೈವೇದ್ಯಕ್ಕೆ ಅಲ್ವಾ, ಒಂದು ಸಣ್ಣದು ಗ್ಲಾಸ್ನಲ್ಲಿ ತುಪ್ಪವನ್ನೆಲ್ಲ ಕರಗಿಸ್ಕೊಂಡು ನೈವೇದ್ಯಕ್ಕೆ ಮಾಡೋದ್ರಿಂದ ಫ್ರೆಶ್ ತುಪ್ಪನೇ ತೊಗೊಳ್ಬೇಕು. ಯಾವುದೇ ರೀತಿ ಅಡುಗೆ ತುಪ್ಪನ ತೊಗೊಳ್ಬಾರ್ದು. ಆ ತುಪ್ಪದಲ್ಲಿ ಬತ್ತಿಯನ್ನು ಹದ್ದಿ ಇಟ್ಕೊಳ್ಬೇಕಾಗುತ್ತೆ. ಎಲ್ಲ ತಂಬಿಟ್ಟುಗಳಲ್ಲಿ ಇದೇ ಥರ ಸಿಂಪಲಾಗಿ ಒಂದೊಂದು ಬತ್ತಿನ ಹದ್ದಿಟ್ಕೊಂಬಿಡಿ. ನಿಮಗೆ ಮನೇಲಿ ಮಾಡೋಕ್ಕೆ ಬರಲ್ಲ ಅನ್ನೋರು ಅಂಗಡಿಯಲ್ಲಿ ಕೂಡ ಹೊರಗಡೆ ಈ ಥರ ಬತ್ತಿ ಕೂಡ ಸಿಗುತ್ತೆ, ನೀವು ತಂದು ಕೂಡ ಮಾಡ್ಬೋದು. ಅಥವಾ ಉದ್ದನ ಬತ್ತಿ ಇರುತ್ತಲ್ವ, ಅದನ್ನು ಕೂಡ ನೀವು ಮಾಡ್ಬೋದು. ಈಗ ನೋಡಿ, ಚೆನ್ನಾಗಿ ನಾನೀಗ 5 ತಂಬಿಟ್ಟಲ್ಲಿ 5 ಬತ್ತಿಯನ್ನು, ತುಪ್ಪದ ಬತ್ತಿಯನ್ನು ಹಚ್ಕೊಂಡಿದ್ದೀನಿ. ಈಗ ನಾನು ತುಪ್ಪದ ಬತ್ತಿಗೆ ದೀಪವನ್ನು ಹಚ್ತಾ ಇದ್ದೀನಿ. ಖಂಡಿತವಾಗ್ಲೂ ಸ್ನೇಹಿತರೆ, ನಿಮಗೇನಾದರೂ ಮನಸ್ಸಲ್ಲಿ ಏನಾದರೂ ಒಂದು ಹರಕೆಯನ್ನು ಕಟ್ಕೊಂಡು ಅಥವಾ ಹರಕೆಯನ್ನು ಬೇಡ್ಕೊಂಡಾಗಲಿ ಈ ಥರ ವಿಶೇಷವಾಗಿ ತಂಬಿಟ್ಟು ನೈವೇದ್ಯ, ತಂಬಿಟ್ಟಿನ ಮಂಗಳಾರತಿನ ಮಾಡೋದ್ರಿಂದ ನಮಗೆ ತುಂಬಾ ಪಾಸಿಟಿವ್ ಎನರ್ಜಿ ಕೂಡ ಸಿಗುತ್ತೆ. ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಬೇಗ ಟ್ರೈ ಮಾಡಿ. ಯಾವುದೇ ರೀತಿ ಕಾಮೆಂಟ್ಸ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.